ಅವಳಿಗೆ RCB ಜೆರ್ಸಿ ಕೊಡೋದ ಅಂತ ಅನ್ಕೊಂಡಿದೀನಿ. ಚಾಲೆಂಜ್ ಮಾಡ್ಬೇಕು ಮರೈತೆ, ಅದು ನೆನ್ಪಿಟ್ಕೋ. ಹೇಳಿಲ್ಲ ನೀನ್ ನೋಡಿ ಇದಕ್ಕೈತೆ ಅಂತ. ಹಂಗೆ ಒಂದ್ ಡಿಚ್ಚಿ ಕೊಡಪ್ಪ. ಗೆದ್ರೆ ಗೊತ್ತಲ್ಲ RCB ಜೆರ್ಸಿ. ನೋಡಿ ರೆಡಿಯಾಗಿ ಕೂತಿದ್ದಾರೆ. ಅಲ್ಲ ಉಗಿಯಂಗಿಲ್ಲ ಗುರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ ಅದರ್ ಲಾಗ್. ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ಇವತ್ತು ನಮ್ಮ ಫ್ರೆಂಡ್ ಅಂದ್ರೆ ಪ್ರಿಯಿಂಗೆ ತುಂಬಾ ದಿನ ಆದ್ಮೇಲೆ ಮೀಟ್ ಮಾಡ್ತಾ ಇದೀವಿ. ಆಕ್ಚುಲಿ ಒಂದು 2-3 ಮಂತ್ಸ್ ಇಂದ ಎಲ್ಲೂ ಕಾಣಿಸ್ಕೊಂಡೇ ಇಲ್ಲ ನಮ್ಮ ಬ್ಲಾಗ್ ಅಲ್ಲಿ ಅವಳು. ಸೊ ಇವತ್ತು ಅವಳಿಗೊಂದು ಚಾಲೆಂಜ್ ಕೊಟ್ಟು ಆ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ಬಿಟ್ಟು ಗೆದ್ರೆ ಅವಳಿಗೆ RCB ಜೆರ್ಸಿ ಕೊಡೋದ ಅಂತ ಅನ್ಕೊಂಡಿದೀನಿ. ಬನ್ನಿ ಫಸ್ಟ್ ಹೋಗ್ಬಿಟ್ಟು ಚಾರ್ಜ್ ಕಿಟ್ಸ್ ಎಲ್ಲ ತಿನ್ಬಿಟ್ಟು ಆಮೇಲೆ ಚಾಲೆಂಜ್ ಹಾಕ್ಬಿಡದ. Few inches later. ಪೋಸ್ ರಾಣಿ ಯಾವಾಗ ಗೊತ್ತು, ಇವಾಗ ಲಾಗು ಬಂದಿರೋದು ಯಾವಾಗ ಹೇಳೋಳು? 2 ಮಂತ್ಸ್ ಆಯ್ತು. 2 ತಿಂಗಳಿಂದ ನಾವು ಲಾಗಲ್ಲೇ ಬಂದಿಲ್ಲ. ನೀನು ನೆನ್ಪಾಯ್ತಾ? ನಂಗಂತ ನೆನ್ಪಿಲ್ಲ. ಗ್ರಾಜುಯೇಷನ್ ಅಲ್ಲಿ ನೀನ್ ಬಂದೆ, ನಾನೆಲ್ಲಿ ಬಂದಿದ್ದೆ? ಬರ್ಡೇ ದಿನ ಬರ್ಲಿಲ್ವಾ ಬ್ಲಾಗ್ಗೆ? ಬರ್ಡೇ ಕರೆಕ್ಟ್, ಬರ್ಡೇ ದಿನ ಲಾಸ್ಟ್ 1 ಮಂತ್ ಕರೆಕ್ಟ್ ಲಾಗ. ಅದಕ್ಕಿಂತ ಬರ್ಡೇ ಬಿಡ್ತು ಅಂದ್ರೆ ಇಲ್ಲ ಅಂದಿದ್ರೆ ಇವತ್ತೇ ಸಿಗ್ಬೇಕಾಗಿದ್ದೆ. ಮಿಸ್ಟರ್ ಬಿಸಿ ಪ್ರೈಮ್ ಮಿನಿಸ್ಟರ್, ಮಿಸ್ಟರ್ ಮನ್ ಕಿ ಬಾತ್ ಪ್ರೈಮ್ ಮಿನಿಸ್ಟರ್. ಸ್ಟೇಡಿಯಂ ಫುಡ್ ಸ್ಟ್ರೀಟ್ ಅಲ್ಲಿ ಗೋಬಿ ತಿಂತ ಕೂತವ್ರೆ. ತಿಂದ್ರಿ ಚೆನ್ನಾಗ್ ತಿಂದ್ರಿ. ಚಾಲೆಂಜ್ ಮಾಡ್ಬೇಕು ಮರೈತೆ, ಅದು ನೆನ್ಪಿಟ್ಕೋ. ಚೆನ್ನಾಗ್ ತಿನ್ಬಿಟ್ಟಿ ಆಮೇಲೆ. ಐಡಿಯಾ ನನ್ಗೆ ಅರ್ಥ ಆಯ್ತು. ಅದೇ ಐಡಿಯಾ ಇದ್ರೆ ಮುಂಚೆನೆ ಕೇಳ್ತಿದ್ದೆ ನಾನು ನಿನ್ಗೆ ಅಲ್ವಾ? ಏನ್ ಟ್ವಿಸ್ಟ್ ಅಂತ ಗೊತ್ತಿಲ್ಲ. ಟ್ವಿಸ್ಟ್ ಏನಿರಲ್ಲ ಮರೈತೆ, ತಿನ್ನೋದಲ್ಲಿ ನೀವು ಎತ್ತಿದ ಅಂತ ಚೆನ್ನಾಗ್ ಗೊತ್ತು. ತಿಂತಾರ ನಿಧಾನಕ್ಕೆ ತಿಂದ್ರು ನಿಧಾನ ಅಂದ್ರೆ ಅರ್ಧ ಗಂಟೆ ಕೊಡೋ ತಿಂತೀಯ, ನಂಗೂ ಗೊತ್ತು. ಕೊಡೋದು 5 ನಿಮಿಷ ಅಷ್ಟೇ. ಓಹೋ 5 ನಿಮಿಷದಲ್ಲಿ ಏನು? 5 ನಿಮಿಷದಲ್ಲಿ ಏನ್ ಮಾಡ್ಬೇಕು? ಆಮೇಲೆ ಹೇಳ್ತೀನಿ, ಎಲ್ಲ ತಿನ್ಕೊಬಿಡು. ಪಕ್ಕ ಇಲ್ಲ ಅಂಗಡಿಲಿರೋ ಎದ್ರೋಯ್ತಾರ ಮರೈತಿ, ನೀನ್ ತಿನ್ನೋದ್ ನೋಡ್ಬಿಟ್ರೆ. ಯಾರು ಇಲ್ಲ ಬಿಡೋದಕ್ಕೆ. ಅದಕ್ಕೆ ಯಾರು ಇಲ್ದಿರ ಕಡೆ ಕರ್ಕೊ ಬಂದಿರೋದು ತಿನ್ನಕ್ಕೆ. ಓಕೆನಾ? ನೋಡ್ಬಿಟ್ಟು ನೋಡೋದು ಮನ್ಸ ಇವಳು ಏನ್ ಹಿಂಗ್ ಹಂಗ್ ತಿಂತವಳಲ್ಲಪ್ಪ. ಹೇಳಿಲ್ಲ ನೀನ್ ನೋಡಿ ಇದಕ್ಕೈತೆ ಅಂತ. ಇಲ್ಲ ಬರುತ್ತೆ. ಹಲೋ 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 ಹಲೋ. ಹೋಯ್ತು ಮೈ ಕಡೆ ಕೈ ಹೋಯ್ತು. ಅಯ್ಯಯ್ಯೋ. ಹಲೋ ಹಲೋ. ಹಂಗೆ ಒಂದ್ ಡಿಚ್ಚಿ ಕೊಡಪ್ಪ. ಎಬ್ಬಲಿ ನಾನು. ಈಗ ಚಾಲೆಂಜ್ ಏನ್ ಹೇಳು? 5 ನಿಮಿಷದಲ್ಲಿ 30 ಪಾನಿಪುರಿ ತಿನ್ಬೇಕು. 30? ಎಸ್ 30. 20. 30. 5 ನಿಮಿಷದಲ್ಲಿ 30 ತಿನ್ನಕ್ಕಾಗತ್ತ ಗುರು? ನೀವ್ ಹುಡುಗಿರ್ ಆಗತ್ತೆ ಗುರು. ಹಿಂಗ್ ಹೇಳಿನೇ ಗೆದ್ರೆ ಗೊತ್ತಲ್ಲ RCB ಜೆರ್ಸಿ ಹೊಸದ್ ನೋಡು. ಎಮೋಷನಲ್ ಆಗಿ ಟಚ್ ಮಾಡ್ಬಿಟ್ಟಲ್ಲ. ಅದಕ್ಕೋಸ್ಕರ RCB ನ ಉಳ್ಸ್ಕೊತೀನಿ. ಫ್ರೆಂಡ್ಸ್, ಇವಳಿಗೆ ಗೆದ್ರೆ ಪಕ್ಕ ಒಂದ್ ಜೆರ್ಸಿ RCB. ಪಾನಿಪುರಿ ರೆಡಿ ಆಗ್ತಿದೆ, ಅಲ್ಲಿ ಬಂದ ತಕ್ಷಣ ನಿಂಗೆ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ಪಾರ್ಟಿಸಿಪೇಟ್ ನೋಡಿ ರೆಡಿಯಾಗಿ ಕೂತಿದ್ದಾರೆ ತಿನ್ನಕ್ಕೆ. 5 ನಿಮಿಷದಲ್ಲಿ ಇರಬೇಕಾದ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ಕರೆಕ್ಟ್ 35. 5 ನಿಮಿಷದಲ್ಲಿ ತಿನ್ಬೇಕು ಫ್ರೆಂಡ್ಸ್. ಸ್ಟಾರ್ಟ್ ಆಗಿ 1 ನಿಮಿಷಕ್ಕೇನೆ ಆಗ್ಲೂ ಒಂದು ಪ್ಲೇಟ್ ಖಾಲಿ ಮಾಡ್ಬಿಟ್ಟವಳೆ. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ವತನ್ದಾರ್ ಮಂಥನ ಅಲ್ಲ, ಬಕಾಸುರ ವಂಶದವ್ರು ನೀವು. ವಿಡಿಯೋ ಸಾರಿ ಫ್ರೆಂಡ್ಸ್, ವಿಡಿಯೋ ಆನ್ ಮಾಡಿರ್ಲಿಲ್ಲ ಅವಾಗಿಲ್ಲ, ಈಗ ಆನ್ ಮಾಡಿದೀನಿ. ಬೇಜಾರ್ ಮಾಡ್ತಾ ಇದೀನಿ. ನಿಮ್ಮಂತವ್ರ ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ಅಕ್ಕ ಆಗ್ಲೇ ಸುಸ್ತಾಗ್ಬಿಟ್ಟವಳೆ. ಮೂರ್ ನಿಮಿಷ ಆಗೈತೆ. ಫ್ರೆಂಡ್ಸ್, 2 ಪ್ಲೇಟ್ ಖಾಲಿ ಆಗೈತೆ. ಲಾಸ್ಟ್ ನಿಮಿಷ
3 ನಿಮಿಷ. ನೀವು ಟ್ರೈ ಮಾಡ್ತೀಯನಾ? ಹೆಲ್ಪ್ ಮಾಡ್ತೀಯಾ? ಇನ್ನೊಂದೂವರೆ ನಿಮಿಷ ಐತೆ. ಇನ್ನೊಂದೂವರೆ ನಿಮಿಷ. ನಿನ್ಗೋಸ್ಕರ ಮಾಹಿತಿ 1 ನಿಮಿಷ ಎಕ್ಸ್ಟ್ರಾ ಕೊಡ್ತೀನಿ. 6 ನಿಮಿಷ. ಆಮೇಲೆ 1 ನಿಮಿಷ ಜಾಸ್ತಿ ಕೊಟ್ಟಿದ್ದೀನಿ. ಪಾಪ ತಿನ್ನಕ್ ಕಷ್ಟ ಪಡ್ತಾಳೆ ಅಂತ. 4 ನಿಮಿಷ 23 ಸೆಕೆಂಡ್. ಐದು ನಿಮಿಷ ಆಗ್ತಿದೆ. ಲಾಸ್ಟ್ 1 ನಿಮಿಷ ಅಷ್ಟೇ. 1 ನಿಮಿಷ ಎಕ್ಸ್ಟೆಂಡ್ ಮಾಡಿರೋದಕ್ಕೆ. ಅವ್ಳ ಬಾಯಿ ಇರತ್ತು ನುಂಗ್ಬೇಕಲ್ಲ ಫ್ರೆಂಡ್ಸ್. ಇನ್ ಲಾಸ್ಟ್ 4 ಐತೆ. 4 ಅಷ್ಟೇ ಕಣ. ಬೇಗ ಟೈಮ್ ಆಗೋಯ್ತು. ಸ್ಲೋ ಮುಗ್ದೈತೈತಿ ಕಣ. ಒಟ್ಟಲ್ಲಿ ತಟ್ಟೆ ಎಲ್ಲ ಖಾಲಿ ಆಗಿರ್ಬೇಕಷ್ಟೇ. ಬಾಯಿಗೆ ಹಾಕೊಂಡ್ರೆ ಮುಗೀತು. ಒಂದೇ ಸಲ ಹಾಕಬಿಡು. ಲಾಸ್ಟ್ 10 ಸೆಕೆಂಡ್ಸ್. ಹಾಗೆ ಫ್ರೆಂಡ್ಸ್ ಕಂಪ್ಲೀಟ್ ಮಾಡ್ಬಿಟ್ಲು. ಅಲ್ಲ ಉಗಿಯಂಗಿಲ್ಲ ಗುರು, ತಿನ್ನುಂಗ್ಬೇಕು. ಹ್ಯಾಂಡ್ ವಾಶ. ಸೀರಿಯಸ್ಲಿ ಆದ್ರೂ ಮರೈತಿ ನೀನು ಈ ಲೆವೆಲ್ ತಿಂತೀಯ ಅಂತ ಗೊತ್ತಿರ್ಲಿಲ್ಲ ಗುರು. ದೇವರಾಣೆ ಗೊತ್ತಿರ್ಲಿಲ್ಲ ಗುರು ನನ್ಗೆ ಈ ಲೆವೆಲ್ ತಿಂತೀಯ ಅಂತ. ಆಕ್ಚುಲಿ ತುಂಬಾ ಮನಸ್ಸಾಗ್ಬಿಟ್ಟಿತ್ತು. ಸ್ವಲ್ಪ ಸಮಾಧಾನ. ಬೇರೆ ಏನಾರು ಬೇಕಾ ತಿಂತೀಯಾ? ಹೊಟ್ಟೆ ತುಂಬಾ? ನಂಗೆ ಗೊತ್ತಿತ್ತು ಫ್ರೆಂಡ್ಸ್, ಇವ್ಳು ಗೆದ್ದೆ ಗೆಲ್ತಾಳೆ ಅಂತ ಗೊತ್ತಿತ್ತು. ನೀನ್ ತಿಂತೀಯ ಅಂತ ಗೊತ್ತಿತ್ತು, ಬಟ್ ಈ ಲೆವೆಲ್ ತಿಂತೀಯ ಅಂತ ಗೊತ್ತಿರ್ಲಿಲ್ಲ ಅಷ್ಟೇ ಫ್ರೆಂಡ್ಸ್. 5 ನಿಮಿಷದಲ್ಲಿ 30 ಪಾನಿಪುರಿ ತಿಂದು ಗೆದ್ಬಿಟ್ಟವಳೆ. ಆಕ್ಚುಲಿ ಇದು 30 ತಿನ್ನೋ ವಿಷಯದಲ್ಲಿ ಸ್ಟ್ರಾಂಗ್ ಚೆನ್ನಾಗ್ ಗೊತ್ತು. ಹಾಗಾಗಿ ಇವಳಿಗೆ RCB ಜರ್ಸಿ ಕೊಡ್ತಾ ಇದೀನಿ. ಗೈಸ್ ಫೈನಲಿ RCB ಜರ್ಸಿ ನಂದಾಯ್ತು. ನಾನು ಬೀಳ್ಕೊಂತಿದ್ದೆ, ದೇವ್ರೆ ಯಾರಾದ್ರೂ ನಂಗೆ RCB ಜರ್ಸಿ ಕೊಡ್ಸ್ತಿ ಅಂತ. ಪ್ರೀಮಿಯಂ ಕ್ವಾಂಟಿಟಿ ಯಾರು ಕೊಡ್ಸ್ತಿಲ್ಲ. ಸೊ ಫೈನಲಿ ದೇವ್ರು ನನ್ ಪ್ರಾರ್ಥನೆ ಕೇಳ್ಬಿಟ್ಟು ಇವನ್ ಕಡೆಯಿಂದ ಚಾಲೆಂಜ್ ಮಾಡಿ ಗೆದ್ದಿರಕ್ಕೆ ತಗೊಳಪ್ಪ. ಚಾಲೆಂಜ್ ಅಲ್ಲಿ ಗೆದ್ದು ತಗೊಂಡಿರೋದು ಗೈಸ್. ಸುಮ್ನೆ ಅಲ್ಲ. ನೋಡಿ ನಿಮ್ ಲಾಗ್ ನೋಡಿ, ಪ್ರೀವಿಯಸ್ ಲಾಗ್ ಅಲ್ಲಿ ನೋಡಿ. 30 ಪಾನಿಪುರಿ ತಿನ್ನಕ್ಕಾಗಲ್ವಾ? ಅಂಡರ್ ಎಸ್ಟಿಮೇಟಾ ಗೈಸ್? ನೀವು ಸೇ ಟು ಎಸ್ ಪ್ರಿಯಾಂಕಾ ಹೇಳಿ. ಕಮೆಂಟ್ ಮಾಡಿ ಗೈಸ್. ನೀವು ಎಷ್ಟು ಕಮೆಂಟ್ ಮಾಡ್ತಿರೋ ಅವಾಗಿದೆ. ಇವಳಿಗೆ ಇವಾಗ್ಲೇ ಹಾಕ್ತೀನಿ RCB ಜರ್ಸಿನ. ಹಾಕಳೆ. ಫೈನಲಿ ನಮ್ RCB ಜರ್ಸಿ ನನ್ ಕೈ ಸಿಕ್ಕಿದೆ. ಓಹೋ, ಸೊ ಫೈನಲಿ ಜರ್ಸಿ ಗೈಸ್. ಸೊ ಹೇಗಿತ್ತು ಲಾಗ್ ಅಂತ ಕಮೆಂಟ್ ಮಾಡಿ. ಈ ಚಾಲೆಂಜ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ನಂಗೆ ತುಂಬಾ ಖುಷಿ ಆಗ್ತಿದೆ. ಚಾಲೆಂಜ್ ಅಲ್ಲಿ ಸೋತ್ಬಿಡ್ತೀನಿ ಅಂತ ಅಷ್ಟು ಭಯ ಆಯ್ತು ಗೈಸ್. ನಂಗೆ ಸೀರಿಯಸ್ ಹೇಳ್ತೀನಿ, ನಿಜ ಭಯ ಆಯ್ತು. ಸೋತ್ಬಿಡ್ತೀನಿ, ಜಾಸ್ತಿ ಹೋಗುತ್ತೆ ಅಂತ. ಸೊ ಫೈನಲಿ ಅದಕ್ಕೋಸ್ಕರ 1 ನಿಮಿಷ ಎಕ್ಸ್ಟ್ರಾ ಕೊಟ್ಟಿದ್ದ ತಿಂತಿರ್ಲಿಲ್ಲ ಅವಳು. ಆದ್ರೂ ನಾನು 5 ಮಿನಿಟ್ಸ್ ಬರೋಷ್ಟರಲ್ಲಿ ಅರ್ಧ ಸ್ವಲ್ಪ ತಿಂದಿದ್ಲು. ಮುಕ್ಕಾಲ್ ಭಾಗನೇ ಆಗೋಗಿತ್ತು. ಕರೆಕ್ಟ್ ಮುಕ್ಕಾಲ್ ಭಾಗನೇ ಆಗೋಗಿತ್ತು. ಅಲ್ಲಿ ಒಂದ್ ಪ್ಲೇಟ್ ಅಲ್ಲಿ ಒಂದ್ 5 3 4 ಸಮಥಿಂಗ್ ಏನೋ ಉಳ್ಕೊಂಡಿತ್ತು ಅಷ್ಟೇ. ಮತ್ತೆ ಈ RCB ಹೆಂಗ್ ಕಾಣಿಸ್ತಾ ಇದೀನಿ ಅಂತ ಹಂಗೆ ಹೇಳಿ. ಇದ್ ನೋಡಕ್ಕೆ ಒಂಥರ ಖುಷಿ ಗೈಸ್. ಆಯ್ತು ಸ್ಟಾಪ್. ಓಕೆ ಫ್ರೆಂಡ್ಸ್, ವಿಡಿಯೋ ಇವಾಗ ಎಂಡ್ ಮಾಡ್ತಾ ಇದೀವಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ನಿಮ್ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ. ಇವ್ರಿಗೂ ಟಾಟಾ ಮಾಡ್ಬಿಡಿ. ಚೆನ್ನಾಗಿ ತಿನ್ಬಿಟ್ಟು ಬಾಯ್ ಅಂತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗ್ ಸಿಗೋಣ. ಬಾಯ್. ನೆಕ್ಸ್ಟ್ ವ್ಲಾಗ್ ಇನ್ನೊಂದ್ 2 ತಿಂಗಳು ಬಿಟ್ಕೊಂಡು ಸಿಗ್ತಾಳೆ, ಅವಾಗ ಮಾಡ್ತೀನಿ.